ಗ್ರೀನ್ ಝೋನ್ ಜಿಲ್ಲೆಗಳಲ್ಲೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ. ಯಾದಗಿರಿಯ ಸುರಪುರದಲ್ಲಿ ಕೊರೋನಾ ಆತಂಕ. ಯಾದಗಿರಿ ಗ್ರೀನ್ ಝೋನ್ ನಲ್ಲಿರ್ತಕ್ಕಂತಹ ಜಿಲ್ಲೆ, ಈಗ ಅಲ್ಲೂ ಕೂಡ ಟೆನ್ಷನ್ ಶುರುವಾಗಿದೆ. ಯಾದಗಿರಿಯ ಸುರಪುರದಲ್ಲಿ ಕೊರೋನಾ ಆತಂಕ, ಆದ್ರೆ ಇನ್ನು ಏನು ಅಂತ ಹೇಳಲಾಗ್ತಾ ಇಲ್ಲ. ಇನ್ನೂ ಕೂಡ ಏನು ಅನೌನ್ಸ್ ಆಗಿಲ್ಲ. ಜಿಲ್ಲಾದ್ಯಂತ ಜಿಲ್ಲಾಡಳಿತ ಕಟ್ಟೆಚ್ಚರ ವಹಿಸಿದೆ. ಸುರಪುರದಲ್ಲಿ ಸೀಲ್ ಡೌನ್ ರೀತಿಯ ವಾತಾವರಣ ಇದೆ. ಮೆಡಿಕಲ್ ಶಾಪ್, ದಿನಸಿ, ತರಕಾರಿ ಅಂಗಡಿಗಳು ಮಾತ್ರ ಓಪನ್ ಆಗಿದೆ. ಉಳಿದಂತೆ ಎಲ್ಲ ಅಂಗಡಿಗಳನ್ನು ಕೂಡ ಸಂಪೂರ್ಣ ಬಂದ್ ಮಾಡಲಾಗಿದೆ. ಜಿಲ್ಲಾದ್ಯಂತ ಜಿಲ್ಲಾಡಳಿತ ಕಟ್ಟೆಚ್ಚರ ವಹಿಸಿದೆ. ಕೋಳೂರು, ಕೊಡೆಕಲ್ಲು ಮತ್ತೆ ಕಕ್ಕೇರಿ ಗ್ರಾಮ ಮತ್ತು ಇತರೆ ಗ್ರಾಮಸ್ಥರು ತಿಳಿಪಡಿಸೋದೇನೆಂದ್ರೆ ಸುರಪೂರ್ನಲ್ಲಿ 2 ಕೊರೋನಾ ಪಾಸಿಟಿವ್ ಬಂದವು. ಅದಕ್ಕಾಗಿ ಮಾನ್ಯ ಡಿಸಿ ಸಾಹೇಬರು ಕಂಪ್ಲೀಟ್ ಲಾಕ್ಡೌನ್ ಘೋಷಿಸಿದ್ದಾರೆ. ಕಂಪ್ಲೀಟ್ ಲಾಕ್ಡೌನ್ ಅಂತಂದ್ರೆ ಯಾವುದೇ ಕಿರಾಣಿ ಸ್ಟೋರ್ ಆಗ್ಲಿ ಯಾವುದೇ ಅಂಗಡಿಗೆ ಅನುಮತಿ ಕೊಟ್ಟಿಲ್ಲ. ತರಕಾರಿ ಮಾತ್ರ ಅವರು ಓಡಾಡಿ ಮಾರಬಹುದು, ಅಂದ್ರೆ ಅವ್ರು ಮನೆಗೆ ಹೋಗಿ ಮಾರಬೇಕು. ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಸಂತೆ ರೂಪದಲ್ಲಿ ಮಾರಂಗಿಲ್ಲ. ಅದಕ್ಕಾಗಿ ಮುಂದಿನ ಆದೇಶದವರೆಗೆ ಯಾವುದೇ ಕಿರಾಣಿ ಅಂಗಡಿ ತೆರೆಯಂಗಿಲ್ಲ. ಮತ್ತೆ ರಸ್ತೆಗಳ ಮೇಲೆ ಅನಾವಶ್ಯಕವಾಗಿ ವಾಹನಗಳು ಇಳಿಯುವಂತಿಲ್ಲ. ಅನಾವಶ್ಯಕವಾಗಿ ತಿರುಗಾಡಿದ್ರೆ ನಿಮ್ಮ ಮೇಲೆ ಮುಲಾಜಿಲ್ಲಾರದೆ ಕ್ರಮ ಕೈಗೊಳ್ಳುತ್ತದೆ. ಇಲ್ಲೇ ಸುರಪುರದಾಗ 2 ಬಂದದಂದ್ರೆ 2 ಹೋಗಿ 200 ಆಗೋದ್ರಲ್ಲಿ ಬಹಳ ದೂರ ಇಲ್ಲ. ಅದಕ್ಕಾಗಿ ಅರ್ಥ ಮಾಡ್ಕೊರಿ, ಯಾವುದೇ ಅಂಗಡಿ, ಹೋಟೆಲ್, ಕಿರಾಣಿ ಸ್ಟೋರ್ ಯಾವುದೇ ಅಂಗಡಿಗಳನ್ನು ತೆರೆಮಾಡ್ರಿ. ಮುಂದಿನ ಆದೇಶ ಬಂದರೆ ಕೋಲಾರಕ್ಕೀಗ ಮತ್ತೆ ತಬ್ಲಿಗಿಗಳ ಟೆನ್ಷನ್. ಗುಜರಾತ್ನಿಂದ ಇವತ್ತು 27 ತಬ್ಲಿಗಿಗಳು ಆಗಮಿಸ್ತಾ ಇದ್ದಾರೆ. ನಿನ್ನೆಯಷ್ಟೇ ಕೋಲಾರದ ಮುಳುಬಾಗಿಲಿಗೆ ತಬ್ಲಿಗಿಗಳು ಬಂದಿದ್ರು. ಧರ್ಮ ಪ್ರಚಾರಕ್ಕೆ ಅಂತ ಹೋಗಿದ್ದಂತಹ 27 ಮಂದಿ ವಾಪಸ್ ಬಂದಿದ್ದಾರೆ. ಮುಳುಬಾಗಿಲಿನ ಶಾಲೆಯೊಂದರಲ್ಲಿ ಇವರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಸೊ ತಬ್ಲಿಗಿಗಳ ಆಗಮನದಿಂದ ಗ್ರೀನ್ ಝೋನ್ ಕೋಲಾರಕ್ಕೂ ಕೂಡ ಈಗ ಆತಂಕ ಶುರುವಾಗಿದೆ. ಈಗಾಗಲೇ ಜಿಲ್ಲೆಗೆ ಆಗಮಿಸಿ ಕ್ವಾರಂಟೈನ್ನಲ್ಲಿದ್ದಾರೆ ಸಾಕಷ್ಟು ಮಂದಿ ತಬ್ಲಿಗಿಗಳು. ಸೊ ಕೋಲಾರದಲ್ಲೂ ಕೂಡ ಈಗ ಆತಂಕ. ಕಳೆದ 2 ತಿಂಗಳಿನಿಂದ ಸಾರ್ವಜನಿಕರಿಗೆ ಬಂದ್ ಆಗಿದ್ದಂತಹ ರೈಲು ಇವತ್ತಿನಿಂದ ಮತ್ತೆ ಹಳಿಯ ಮೇಲೆ ಸಂಚರಿಸಲಿದೆ. ಲಾಕ್ಡೌನ್ನಿಂದಾಗಿ ತಮ್ಮದಲ್ಲದ ಊರುಗಳಲ್ಲಿ ಸಿಕ್ಕಾಕೊಂಡಿದ್ದಂತಹ ಅಸಂಖ್ಯಾತ ಕೂಲಿ ಕಾರ್ಮಿಕರು ಸೇರಿದಂತೆ ಎಲ್ಲ ವರ್ಗದ ಜನ ಈಗ ತಮ್ಮ ಊರುಗಳನ್ನ ಸೇರಬಹುದಾಗಿದೆ. ಇವತ್ತು ಡೆಲ್ಲಿಯಿಂದ ದೇಶದ ಪ್ರಮುಖ 15 ನಗರಗಳಿಗೆ ರೈಲುಗಳು ಸಂಚಾರ ಮಾಡಲಿವೆ. ಹಾಗೆಯೇ 15 ಪ್ರಮುಖ ನಗರಗಳಿಂದನೂ ಕೂಡ ಡೆಲ್ಲಿಗೆ ರೈಲುಗಳು ಸಂಚಾರ ಮಾಡಲಿವೆ. ಇನ್ನು ರೈಲು ಬಂತು ಅಂತ ಯಾರು ಬೇಕಾದ್ರೂ ಹೋಗಿ ಹತ್ತೋದಕ್ಕೆ ಆಗೋದಿಲ್ಲ. ಬದಲಿಗೆ ರೈಲ್ವೆ ಇಲಾಖೆ ಇದಕ್ಕೋಸ್ಕರನೇ ಹಲವಾರು ನಿಯಮಗಳನ್ನ ಹಾಗೂ ಕಂಡೀಷನ್ಸ್ಗಳನ್ನ ಹಾಕಿದೆ. ಇನ್ನು ಇವತ್ತು ರಾತ್ರಿ 8:00ವರೆಗೆ ಬೆಂಗಳೂರಿನಿಂದ ದೆಹಲಿಗೆ ವಿಶೇಷ ರೈಲು ಹೊರಡಲಿದೆ. ರೈಲು ನಿಲ್ದಾಣಗಳಲ್ಲಿ ಟಿಕೆಟ್ ಕೌಂಟರ್ ಓಪನ್ ಇರೋದಿಲ್ಲ. ಇನ್ನೇನು ಟಿಕೆಟ್ ತಗೊಂಡು ನಾವು ಎಲ್ಲೂ ಹೋಗ್ಬಿಡ್ಬೋದು ಅಂತ ನೀವು ಹೋಗಕ್ಕೆ ಹೋಗ್ಬೇಡಿ. ಆನ್ಲೈನ್ ನಲ್ಲಿ ಅಷ್ಟೇ ಟಿಕೆಟ್ ಬುಕಿಂಗ್ ಮಾಡಬೇಕಾಗತ್ತೆ. IRCTC ವೆಬ್ಸೈಟ್ ಮೂಲಕ ಬುಕಿಂಗ್ ಮಾಡಬೇಕು. ಟಿಕೆಟ್ ಕನ್ಫರ್ಮ್ ಆದ್ರೆ ಮಾತ್ರ ಸಂಚಾರಕ್ಕೆ ಅವಕಾಶ ಇರುತ್ತೆ. ರೈಲು ಹತ್ತೋ ಮುಂಚೆ ಥರ್ಮಲ್ ಸ್ಕ್ರೀನಿಂಗ್ ಅತ್ಯಗತ್ಯ. ಆರೋಗ್ಯ ಸೇತು ಆಪ್ ಡೌನ್ಲೋಡ್ ಮಾಡಿಕೊಂಡಿರಬೇಕು. ಪ್ರಯಾಣಿಕರಿಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಕಡ್ಡಾಯ ಇರುತ್ತೆ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲೇಬೇಕು.